ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ನೀವು ಇಷ್ಟಪಡ್ತಾ ಇರ್ಬೋದು, ನಿಮ್ಮ ಲೈಫಲ್ಲಿ ಯಾರಾದರೂ ಇರ್ಬೋದು. ಆ್ಯಕ್ಚುಲಿ ಈ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಉಂಟು ಅನ್ನೋದು ನಿಮಗೆ ಗೊತ್ತಾಗದೇ ಇರ್ಬೋದು, ಅಥವಾ ಈ ಪ್ರೀತಿ ಪ್ರೇಮ ರಿಲೇಷನ್ಶಿಪ್ಪಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು. ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ನೀವು ಕಣ್ಣೀರು ಹಾಕ್ತಾ ಇರ್ತೀರಾ, ಅಥವಾ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಅಂಥ ಒಂದು ಸಿಚುವೇಷನಲ್ಲಿ ನೀವಿದ್ದರೆ ಅಂಥವರಿಗೆ ಇವತ್ತಿನ ಈ ಒಂದು ರೀಡಿಂಗ್. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇದು ಜನರಲ್ ಆಗಿರುತ್ತೆ ರೀಡಿಂಗ್. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಇವಾಗ ನಿಮಗೆ ಮದುವೆ ಆಗ್ತಾ ಇಲ್ಲ, ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇರ್ಬೋದು, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ಈ ಒಂದು ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೆಟ್ ನಿಮಗೆ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಆ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನೋಡುವ ಏನು ಕರೆಂಟ್ ಸಿಚುವೇಶನಲ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಪಾಸಿಟಿವ್ ಆಗಿರಿ. ಇಲ್ಲಿ ನೀವು ನಿಮ್ಮ ವ್ಯಕ್ತಿಯ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇರ್ಬೋದು. ಇಲ್ಲಿ ಕೆಲವರು ಅನ್ಮ್ಯಾರಿಡ್ ಇದ್ದಾರೆ, ಮತ್ತು ಮದುವೆ ಆದವರು ಕೂಡ ಇದ್ದೀರಾ. ಸೊ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ವ್ಯಕ್ತಿಯ ಬಗ್ಗೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಆ ಸಮಸ್ಯೆಯಿಂದ ಹೊರಬರಲಿಕ್ಕೂ ಆಗ್ತಾ ಇಲ್ಲ ನಿಮಗೆ, ಅಥವಾ ಅಲ್ಲಿ ಇರಲಿಕ್ಕೂ ಆಗ್ತಾ ಇಲ್ಲ. ಪದೇ ಪದೇ ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರಾ. ಯಾವುದೇ ಒಂದು ಕಡೆ ನಿಮಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಖುಷಿಯಿಂದ ಇರಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಪದೇ ಪದೇ ಮನಸ್ಸು ಕಣ್ಣೀರು ಹಾಕ್ತಾ ಉಂಟು. ನೀವು ಕಣ್ಣೀರು ಹಾಕೋದು ಬೇರೆ, ನಿಮ್ಮ ಮನಸ್ಸು ಕಣ್ಣೀರು ಹಾಕೋದು ಬೇರೆ. ವ್ಯತ್ಯಾಸವನ್ನು ತಿಳ್ಕೊಳ್ಬೇಕಾಗುತ್ತೆ. ನೀವು ಕಣ್ಣೀರು ಹಾಕಿದರೆ ನೀವು ಒರೆಸ್ಬೋದು, ಮನಸ್ಸು ಕಣ್ಣೀರು ಹಾಕಿದರೆ ಒರೆಸ್ಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಅಷ್ಟು ನೋವು ಅನುಭವಿಸ್ತಾ ಇದ್ದೀರಾ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಕಮೆಂಟಲ್ಲಿ ಹೇಳ್ಬೇಕು. ನಿಮಗೆ ಇದು ಅನ್ವಯ ಆಯಿತಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕು, ಯಾರಿಗೆಲ್ಲ ಅನ್ವಯ ಆಯಿತು ಅಂತ. ಸೊ ಅಂದರೆ ನಾನು ನಿಮಗೆ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೀನಿ, ಆವಾಗ ನನಗೆ ಒಂದು ಕ್ಲಾರಿಟಿ ಸಿಗಬೇಕಾಗುತ್ತೆ. ಸೊ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಮಾಡಬೇಕು ಅಂತ. ಸೊ ಯಾರೆಲ್ಲ ಕಮೆಂಟ್ ಮಾಡ್ತೀರಾ, ನಾನು ನಿಮಗೆ ಸಬ್ಸ್ಕ್ರೈಬರ್ಸ್ಗೆ ಕೂಡ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮದೇನೇ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ನೀವೇನು ಅಮೌಂಟ್ ಪೇ ಮಾಡಬೇಕು ಅಂತ ಇಲ್ಲ. ಸೊ ಅದು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಮಾಡ್ತೇನೆ. ಇಲ್ಲಿ ಯಾವುದೋ ಒಂದು ಕೆಟ್ಟ ಸಮಯ, ಕೆಟ್ಟ ಗಳಿಗೆ ಎಲ್ಲನೂ ಪರಿಸ್ಥಿತಿಯನ್ನು ನಿಮ್ಮ ಕೈಯಿಂದ ಹಾಳು ಮಾಡಿಸಿತು. ನೀವು ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ. ಟೈಮ್ ಚೇಂಜ್ ಆಗುತ್ತೆ, ಅವರ ಮನಸ್ಸು ಸರಿ ಹೋಗುತ್ತೆ ಅಂತ. ಆಗುತ್ತೆ, ಆಗಲ್ಲ ಅಂತ ಇಲ್ಲ. ಬಟ್ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ, ಬಟ್ ಕಣ್ಣೀರು ಹಾಕ್ತಾ, ದುಃಖ ಪಡ್ತಾ, ಊಟ ಮಾಡದೆ, ನಿದ್ದೆ ಮಾಡದೆ, ಒಂದು ಪಾಸಿಟಿವ್ ಆಗಿ ಇರದೆ, ಆಕರ್ಷಣೆ ನಿಮ್ಮ ತಲೆಯ ಮೇಲೆ ಬಿದ್ದ ಥರ ಆಲೋಚನೆ ಮಾಡ್ತಾ ಇದ್ದೀರಾ. ನನಗೆ ಅರ್ಥ ಆಗುತ್ತೆ. ಇವಾಗ ನೀವು ಹೇಳ್ಬೋದು, ಅಕ್ಕ ನಿಮಗೇನು ಗೊತ್ತು ನಮ್ಮ ಪ್ರೀತಿ ಅವ್ರು ಯಾವ ಥರ ಇದ್ದರು, ನಾವು ಯಾವ ಥರ ಇದ್ವಿ, ಸೊ ನಿಮಗೇನು ಗೊತ್ತಾಗುತ್ತೆ ಅಂತ. ಸೊ ನನಗೆ ಎಲ್ಲನೂ ಅರ್ಥ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಸಮಸ್ಯೆ ಆಗಿದೆ ಅಂತ ಅದನ್ನೇ ಆಲೋಚನೆ ಮಾಡ್ತಾಯಿದ್ರೆ, ಕಣ್ಣೀರು ಹಾಕ್ತಾಯಿದ್ರೆ ಅದು ಸಮಸ್ಯೆ ಕ್ಲಿಯರ್ ಆಗಲ್ಲ. ಸೊ ನೀವು ಕೂಡ ಪಾಸಿಟಿವ್ ಆಗಿರಬೇಕಲ್ಲ, ಸೆಲ್ಫ್ ಲವ್ ಮಾಡಬೇಕಾಗುತ್ತೆ. ಅತಿಯಾಗಿ ನೀವು 100 ಸಲ ಕಾಲ್ ಮಾಡೋದು, ಅಥವಾ ಬ್ಲಾಕ್ ಇದ್ದ ನಂಬರಿಗೆ ಬೇರೆ ಬೇರೆ ನಂಬರಿಂದ ಕಾಲ್ ಮಾಡೋದು, ಸೊ ಅದೆಲ್ಲ ಮಾಡಿದಾಗ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಎನರ್ಜಿ ಬ್ಯಾಲೆನ್ಸ್ ಆಗೋದು ಕೂಡ ಇಲ್ಲಿ ತುಂಬ ಮುಖ್ಯ. ನೀವೇ ಬಂಧನದಲ್ಲಿರುವಾಗ ಅವರನ್ನು ಬಂಧನದಿಂದ ಯಾವ ಥರ ಬಿಡಿಸ್ಕೊಂಡು ಬರ್ತೀರಾ? ಇವಾಗ ಅವ್ರು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿರ್ಬೋದು, ಅಥವಾ ನೀನನ್ನು ಮಾತನಾಡಬೇಡ, ನನಗೆ ಇಷ್ಟ ಇಲ್ಲ, ನಿನ್ನನ್ನು ನೋಡಿದರೆ ಆಗಲ್ಲ, ನಮ್ಮ ಮನೆಯಲ್ಲಿ ಒಪ್ಪಲ್ಲ ಮ್ಯಾರೇಜಿಗೆ, ಸೊ ನೀನು ಬೇರೆ ಹುಡುಗ ಅಥವಾ ಹುಡುಗಿಯನ್ನು ನೋಡ್ಕೋ, ಆ ಥರನೂ ಹೇಳಿರ್ಬೋದು. ಕೆಲವರಿಗೆ ಹೇಳಿದ್ದಾರೆ ಇಲ್ಲಿ, ಹೌದಾ ಅಲ್ವಾ? ಹೇಳಬೇಕು ನೀವು. ಸೊ ನೀವು ತುಂಬ ಟೆನ್ಷನಲ್ಲಿದ್ದೀರಾ, ಅವರನ್ನು ಬಿಡಲಿಕ್ಕಾಗಲ್ಲ, ಅವರು ಬೇಕು, ಅವರಿದ್ದರೆ ಮಾತ್ರ ನೀವು ಖುಷಿಯಾಗಿರ್ತೀರಾ. ಸೊ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಕೂಡ ಉಂಟು, ಇದು ಸಂಬಂಧ ಬಿಟ್ಟುಕೊಡುವಂಥದ್ದು ಅಲ್ಲ ಅಂತ. ಬಟ್ ಆದ್ರೂ ಯಾರು ಕೂಡ ಆ ವ್ಯಕ್ತಿಯ ಕೈಯಲ್ಲಿ ಕೂಡ ಇಲ್ಲ, ನಿಮ್ಮ ಕೈಯಲ್ಲಿ ಕೂಡ ಇಲ್ಲ. ಸೊ ಇರೋದು ಡಿವೈನ್ ಏಂಜಲ್ಸ್ ಕೈಯಲ್ಲಿ. ಸೊ ಹಾಗಾಗಿ ಇಲ್ಲಿ ಒಂದು ಕಮ್ಯುನಿಕೇಷನ್ ಆಗಬೇಕು. ಹಾಗೆಯೇ ಆವಾಗ ಮಾತ್ರ ಒಂದು ಪವರ್ಫುಲ್ ಚೇಂಜ್ ಬರುತ್ತೆ. ಮತ್ತು ಪ್ರಾರ್ಥನೆ ಮಾಡಬೇಕು. ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ. ಸೊ ಅತಿಯಾಗಿ ಸೆಟ್ ಮಾಡ್ಕೊಳ್ಳೋದು, ರೇಗೋದು ಅದೆಲ್ಲ ಮಾಡಬಾರ್ದು. ಮತ್ತು ಒಂದು ಮಾತಿನಲ್ಲಿ ಹಿಡಿತವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಅಟ್ರಾಸಿ ಮಾತನಾಡೋದಲ್ಲ, ಪದೇ ಪದೇ ಒಂದೇ ಆಲೋಚನೆ ಮಾಡೋದು, ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು, ಏನಾಗುತ್ತೆ ಏನೋ ಅನ್ನೋ ಭಯ, ಆತಂಕ, ಎಲ್ಲನೂ ಉಂಟಲ್ವ. ಹೆಲ್ತ್ ಬೇರೆ ಅಷ್ಟು ಚೆನ್ನಾಗಿಲ್ಲ. ಕರೆಂಟ್ ಸಿಚುವೇಷನಲ್ಲಿ ಹೆಲ್ತ್ ಪದೇ ಪದೇ ಕೈ ಕೊಡ್ತಾ ಉಂಟು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ.
ಸೊ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಾನು ಎಲ್ಲ ಆ್ಯಂಗಲಿಂದ ರೀಡಿಂಗ್ ಮಾಡಲಿಕ್ಕೆ ಇಲ್ಲಿ ಟ್ರೈ ಮಾಡ್ತೇನೆ. ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಬೇಕು, ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್. ಇಲ್ಲಿ ಒಂದು ಹ್ಯಾಪಿನೆಸ್, ಒಂದು ಪಾಸಿಟಿವ್ ಚೇಂಜ್ ಅನ್ನೋದು ಬರುತ್ತೆ ಇಲ್ಲಿ. ಸೊ ನೀವೇನು ಜಾಬ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಸ್ಟಡಿ ಮಾಡ್ತಾ ಇದ್ದೀರಾ, ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ ನೀವು. ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಲ್ಲ, ಬಟ್ ಈ ಸಿಚುವೇಶನ್ಗಳು ತುಂಬ ಪೇನ್ಫುಲ್ ಆಗಿ ಉಂಟು ನಿಮ್ಮ ಲೈಫಲ್ಲಿ. ಸೊ ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮನ್ನು ಒಬ್ಬಂಟಿಯಾಗಿ ತುಂಬ ಕಣ್ಣೀರನ್ನು ಹಾಕಿಸ್ತಾ ಉಂಟು. ನಿಮ್ಮ ವ್ಯಕ್ತಿಗೇ ನೀವು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಯಾರಿಗೆ ಅರ್ಥ ಆಗ್ತೀರಾ ಅಂತ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ತಾ ಇದ್ದೀರಾ. ಬಟ್ ಕೆಲವೊಂದು ಸಲ ನಾವೇನೋ ಒಂದು ಕಾರ್ಮಿಕ್ ಡೇಟ್ ಅದಿರುತ್ತೆ. ಸೊ ಅದು ಎಲ್ಲ ಕ್ಲಿಯರ್ ಕಟ್ ಆಗಬೇಕು ಅಂದರೆ ಇಲ್ಲಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಆದಷ್ಟು ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ನೋಡಬೇಕು. ಅಲ್ಲೇ ಆ ಮೂಮೆಂಟಲ್ಲಿ, ಆ ಕ್ಷಣದಲ್ಲಿ ಅಲ್ಲೇ ಇದ್ದು ಕೊರಗೋದಲ್ಲ, ನೊಂದ್ಕೊಳ್ಳೋದಲ್ಲ ಅಥವಾ ಸಿಟ್ಟು ಮಾಡ್ಕೊಳ್ಳೋದಲ್ಲ. ಸೊ ತಾಳ್ಮೆಯಿಂದ ಎಲ್ಲನೂ ಒಳ್ಳೆಯದಾಗುತ್ತೆ. ನನಗೆ ನನ್ನ ಪ್ರೀತಿಯ ಮೇಲೆ ನಂಬಿಕೆ ಉಂಟು, ನಮ್ಮ ಹುಡುಗ ಅಥವಾ ಹುಡುಗಿಯ ಮೇಲೆ ನಂಬಿಕೆ ಉಂಟು, ಡಿವೈನ್ ಏಂಜಲ್ಸ್ ಮೇಲೆ ನಂಬಿಕೆ ಉಂಟು, ನಾನು ಯಾರಿಗೂ ಮೋಸ ಮಾಡಿಲ್ಲ. ಸೊ ಆ ಥರ ಒಂದು ಪಾಸಿಟಿವ್ ಮನೋಭಾವನೆ ಇರಬೇಕಾಗುತ್ತೆ. ಆವಾಗ ಎಲ್ಲನೂ ಸರಿ ಹೋಗುತ್ತೆ ಇಲ್ಲಿ. ಮತ್ತು ನೀವಿಲ್ಲಿ ನೋಡಿ, ಆಲೋಚನೆ ಮಾಡೋದು ಸರಿ, ಬಟ್ ಅತಿಯಾದ ಆಲೋಚನೆಯಿಂದ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ನೀವು ಸರಿ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಯಾರು ಬಂದು ನಿಮ್ಮನ್ನು ಸರಿ ಮಾಡ್ಕೊಳ್ತಾರೆ ಅಲ್ವಾ. ಸೊ ಎಲ್ಲ ಒಂದು ಸಿಚುವೇಶನ್ ಆಗೋಯ್ತು, ತಪ್ಪು ಅವರು ಮಾಡಿರ್ಬೋದು, ನೀವು ಮಾಡಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನಿಂದ ತಪ್ಪಾಗಿರ್ಬೋದು ಅಥವಾ ಅವರ ಕ್ಯಾರೆಕ್ಟರ್, ನಿಮ್ಮ ಮಾತಿನಿಂದ. ಸೊ ಎಲ್ಲೋ ಒಂದು ಕಡೆ ಸಮಯ, ಸಂದರ್ಭ, ಗ್ರಹಗತಿಗಳು ಸರಿ ಇಲ್ಲದ ಟೈಮ್ನಲ್ಲಿ ನೀವು ಪಾಸಿಟಿವ್ ಆಗಿ ಮಾತನಾಡಿದ್ರು, ನೀವು ಅವರಿಗೆ ಒಳ್ಳೆಯದೇ ಬಯಸಿದ್ರು, ಸೊ ಅದು ನೆಗೆಟಿವ್ ಆಗಿ ಅನಿಸುತ್ತೆ ಅವರಿಗೆ. ನೀವು ಏನು ಹೇಳಬೇಕು ಅಂತ ಇಲ್ಲ, ಜಸ್ಟ್ ನೀವು ಒಳ್ಳೆಯದನ್ನೇ ಹೇಳಿ, ಹಾಂ ಹ್ಞೂ ಅಂತ ಹೇಳಿ, ಅದೇ ಅಲ್ಲಿ ನೆಗೆಟಿವ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಅತಿಯಾಗಿ ಮಾತಿನಿಂದ ಒಂದು ಸಂಬಂಧ ಕಳ್ಕೊಳ್ತೇವೆ ಅಂತ ಮಾತನ್ನು ಆಡೋದೇ ಬೇಡ, ಸುಮ್ಮನಿದ್ದುಬಿಡಿ. ಏನೇ ಇರಲಿ, ನೀವೆಂಥದ್ದು ಅಂತ ನಿಮಗೆ ಗೊತ್ತುಂಟು, ನಿಮ್ಮ ಮನಸ್ಸು ಹೇಗೆ ಅಂತ ನಿಮ್ಮ ಇಷ್ಟ ದೇವರಿಗೆ ಗೊತ್ತುಂಟು. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮದು ಏನೂ ಸಮಸ್ಯೆ ಇಲ್ಲ, ನಿಮ್ಮ ಹುಡುಗ ಮತ್ತು ಹುಡುಗಿಗೆ ಅಥವಾ ನಿಮ್ಮ ಹುಡುಗ ಮತ್ತು ಹುಡುಗಿಗೆ ಅಥವಾ ಹುಡುಗಿ ಮತ್ತು ಹುಡುಗನಿಗೆ. ಬಟ್ ಇವಾಗ ಸಮಸ್ಯೆ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಬೇಕಿಲ್ಲ, ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಅದನ್ನು ಬಿಟ್ಟು ಕಣ್ಣೀರು ಹಾಕೋದು ಅಥವಾ ಲೈಫೇ ಮುಗ್ದೋಯ್ತು ಏನು ಮಾಡೋದು. ಸೊ ಬೇರೆ ಆಲೋಚನೆಗಳನ್ನು ಮಾಡಬೇಡಿ. ಸೊ ಆದಷ್ಟು ನನಗೆ ನನ್ನ ಮೇಲೆ ನಂಬಿಕೆ ಉಂಟು, ನನ್ನ ಪ್ರೀತಿಯ ಮೇಲೆ ನಂಬಿಕೆ ಉಂಟು, ದೇವರ ಮೇಲೆ ನಂಬಿಕೆ ಉಂಟು, ಆ ಥರ ಒಂದು ಪಾಸಿಟಿವ್ ಆಗಿ ಇರಬೇಕಾಗುತ್ತೆ. ನಿಮ್ಮನ್ನು ನೀವು ಖುಷಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಆದಷ್ಟು ಬ್ಲ್ಯಾಕ್ ಕಲರ್ ಡ್ರೆಸ್ಸನ್ನು ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು ಧರಿಸೋದನ್ನು ಕಡಿಮೆ ಮಾಡಿ. ನಿಮ್ಮ ಮದುವೆ ಆಗುವ ತನಕ, ಮದುವೆ ಆದವರು ಕೂಡ ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಬಟ್ ಇವಾಗ ಟ್ರೆಂಡಿಂಗ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವಾಗ ನೀವು ಈ ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡ್ತೀರಾ, ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಒಂದು 2 ತಿಂಗಳಲ್ಲಿ ಗೊತ್ತಾಗುತ್ತೆ, ಅಕ್ಕ ಏನಕ್ಕೆ ಹೇಳಿದ್ದು ಬ್ಲ್ಯಾಕ್ ಡ್ರೆಸ್ ಹಾಕಬೇಡಿ ಅಂತ. ಮತ್ತು ಹೆಣ್ಮಕ್ಳು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ, ಇವತ್ತು ನಾಳೆ ಹುಣ್ಣಿಮೆ, ಹೆಣ್ಮಕ್ಳು ಒಂದು ಕೂದಲನ್ನು ಬಿಚ್ಚಿಕೊಂಡು ಓಡಾಡೋದು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಮತ್ತು ಹೇಳ್ಬೋದು ನೀವು, ಅಕ್ಕ ರೀಲ್ಸ್ ಮಾಡೋರು ಆಗ್ತಾರೆ, ಫಿಲ್ಮ್ ಆ್ಯಕ್ಟರ್ಸ್ನವರೆಲ್ಲ ಬ್ಲ್ಯಾಕ್ ಡ್ರೆಸ್ ಹಾಕ್ತಾರೆ, ಹೇರ್ ಬಿಟ್ಕೊಂಡು ಓಡಾಡ್ತಾರೆ, ನಮಗೆ ಹೇಳ್ತೀರಲ್ಲ ನೀವು ಅಂತ. ಸೊ ಅವರು ಕೂಡ ಮನೆಯಲ್ಲಿ ಕಟ್ಟಿಕೊಂಡಿರ್ತಾರೆ ಹೇರನ್ನು, ನೀವು ನೋಡ್ತೀರ ಹೋಗಿ, ಇಲ್ಲ ಅಲ್ಲ. ಸೊ ಅವರಿಗೆ ಬೇಕಾದದ್ದಂಥ ಎಲ್ಲ ಥರದಿಂದಲೂ ಒಂದು ಬಂಧನಗಳನ್ನು ಮಾಡ್ಕೊಂಡಿರ್ತಾರೆ. ನೀವು ನಾರ್ಮಲ್ ಹೆಣ್ಮಕ್ಳು, ನೀವೇನು ಮಾಡ್ಕೊಂಡಿರ್ತೀರಾ ಗೊತ್ತಿರಲ್ಲ ನಿಮಗೆ ಕೆಲವೊಂದು ಸೂಕ್ಷ್ಮ ವಿಚಾರಗಳು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಕೂದಲನ್ನು ಬಿಟ್ಕೊಂಡು ಓಡಾಡೋದು ಅದೆಲ್ಲ ಮಾಡಬಾರ್ದು. ಹಾಗೇನೆ ಕೆಲವೊಂದು ಬಣ್ಣಗಳಿಗೆ ಕಪ್ಪು ಡ್ರೆಸ್, ಬ್ಲ್ಯಾಕ್ ಡ್ರೆಸ್ ಅವಾಯ್ಡ್ ಮಾಡಿ. ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಸೊ ನಿಮಗೆ ಲವ್ ಲೈಫಲ್ಲಿ ಸಮಸ್ಯೆ ಬರುತ್ತೆ, ಮ್ಯಾರೇಜ್ ಲೈಫಲ್ಲಿ ಸಮಸ್ಯೆ ಬರುತ್ತೆ. ಸೊ ಸ್ವಲ್ಪ ಇದರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳು ಮತ್ತು ದೊಡ್ಡ ಪರಿಣಾಮಗಳನ್ನು ಬೀರಿಸುತ್ತೆ. ನೋಡಿ, ಯಾವಾಗ ಒಂದು ಟ್ರೈನಿಂಗ್ ಬಂತು, ಏನು ವಾಟರ್ಗೆ ಇದು ಮೊಬೈಲ್ ಟಾರ್ಚರ್ದು ಲೈಟ್ ಹಾಕಿಬಿಟ್ಟು ಸೊ ಟರ್ಮರಿಕ್ಕನ್ನು ಅರಿಶಿನವನ್ನು ಹಾಕ್ತಾರೆ. ಸೊ ಅವಾಗ ಏನು ಅರಿಶಿನ, ನಮ್ಮದ್ರಲ್ಲೆಲ್ಲ ಅರಿಶಿನವನ್ನು ಕಪ್ಪು ಕೆಂಪು ಮಾಡಿ ತೆಗ್ತೇವೆ, ಅರಿಶಿನ ಮತ್ತು ಕುಂಕುಮ. ಸೊ ನೆಗೆಟಿವ್ ಎನರ್ಜಿ ಹೋಗ್ಲಿಕ್ಕೆ ಅದು ಎಲ್ಲೇ ಇದ್ರೂ ಅದು ಆಕರ್ಷಣೆ. ಸೊ ಬೆಳಗ್ಗೆ ಎಲ್ಲ ಅರಿಶಿನ ಕುಂಕುಮ ಹಾಕ್ಬೋದು, ಮಧ್ಯಾಹ್ನ ಹೊತ್ತಿಗೆ ಎಲ್ಲ ಹಾಕ್ಲಿಕ್ಕೆಲ್ಲ, ನೈಟ್ ಎಲ್ಲ ಹಾಗೆಲ್ಲ ಮಾಡಿದರೆ ನೆಗೆಟಿವ್ ಎನರ್ಜೀಸ್, ದುಷ್ಟಶಕ್ತಿಗಳೆಲ್ಲ ಇದ್ದರೆ ಆಕರ್ಷಣೆಯಾಗಿ ಬಂದು ಬಿಡುತ್ತೆ. ಸೊ ಕೆಲವೊಂದು ಸೂಕ್ಷ್ಮಗಳು ತಾಂತ್ರಿಕಲ್ಲಿ ಇರುತ್ತೆ. ಸೊ ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೀವು. ಎಲ್ಲರೂ ಇದನ್ನೇ ಹೇಳಲ್ಲ ನಿಮಗೆ. ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಖುಷಿಯಾಗಿರಬೇಕು, ನಿಮ್ಮ ಲೈಫ್ ಸುಧಾರಣೆ ಆಗಬೇಕು, ನಿಮ್ಮದು ಕಣ್ಣೀರು ಕಡಿಮೆ ಆಗಬೇಕು, ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನಿಮ್ಮದು ಮ್ಯಾರೇಜ್ ಆಗಬೇಕು ಅನ್ನೋದು ನನ್ನದು ಆಸೆ. ನೀವು ಅವ್ರ ಜೊತೆ ಖುಷಿಯಾಗಿರಬೇಕು. ಏನೇ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರೂ ನೀವು
ನಾನು ನಿಮ್ಮ ಪ್ರತಿಯೊಂದು ರಿಲೇಷನ್ಶಿಪ್ಗೂ ರೆಸ್ಪೆಕ್ಟ್ ಕೊಡ್ತೇನೆ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಸೊ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದ್ರೂ ಹೇಳಿ, ನಂದು ನಂಬರ್ ಕೊಡ್ತೇನೆ. ಸೊ ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ಆದಷ್ಟು ಪಾಸಿಟಿವ್ ಆಗಿರಿ. ಸೊ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ, ನಿಮ್ಮ ವ್ಯಕ್ತಿಯನ್ನು ನೀವು ಪ್ರೀತಿಸಿ. ನೀವೇನು ಅಂತ ನಿಮಗೆ ಗೊತ್ತಿದ್ದರೆ ಸಾಕು. ಸಮಾಜದ್ದು ಜಡ್ಜ್ಮೆಂಟ್ ಬೇಕು ಅಂತ ಇಲ್ಲ. ಸೊ ನಿಮಗೆ ನೀವು ಸರಿ ಆಗಿದ್ದರೆ, ದೇವರಿಗೆ ಸರಿ ಸಮಾನವಾಗಿದ್ದರೆ ಸಾಕು. ಸೊ ಪರ್ಸನಲ್ ಪ್ರಾರ್ಥನೆ ಬೇಕು ಅಂದರೆ ಹೇಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಸೊ ಏನೇ ಒಂದು ಶೆಡ್ಯೂಲ್ನಲ್ಲಿ ಕೂಡ ನೀವು ನನಗೆ ಶೇರ್ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇರೆಯವರಿಗೂ ಹೆಲ್ಪ್ ಆಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.